ಧನು ರಾಶಿ ಪಂಚಮದಲ್ಲಿ ಶುಕ್ರ ಸಂಚಾರ, ಶುಕ್ರದೆಸೆ ಪ್ರಾರಂಭ, ಧನ ಸಂಪತ್ತಿನ ಮಳೆ, ಕೈ ಹಾಕಿದ ಪ್ರತಿ ಕೆಲಸದಲ್ಲೂ ಜಯ. ವೀಕ್ಷಕರೇ, ಪ್ರಸ್ತುತ ಮೀನ ರಾಶಿಯಲ್ಲಿ ವಿರಾಜಮಾನನಾಗಿರುವ ಸೌಂದರ್ಯ ಮತ್ತು ಐಷಾರಾಮಿತನದ ಕಾರಕ ಗ್ರಹನಾಗಿರುವ ಶುಕ್ರದೇವನು ಶೀಘ್ರದಲ್ಲೇ ಮೇಷರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಮೇಷರಾಶಿಯು ಶುಕ್ರದೇವನ ಅನುಕೂಲಕರವಾಗಿರುವ ರಾಶಿಯಾಗಿದ್ದು, ಇದರಿಂದಾಗಿ ಇಲ್ಲಿ ಶುಕ್ರದೇವನು ಅತ್ಯಂತ ಪ್ರಬಲನಾಗಿ ಗೋಚರಿಸಲಿದ್ದಾನೆ. ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ಜಾತಕದವರು ವಿಶೇಷ ಲಾಭವನ್ನು ಹೊಂದಲಿದ್ದಾನೆ. ಅದರಲ್ಲೂ ಸುಖ ಮತ್ತು ಸೌಕರ್ಯಗಳಲ್ಲಿ ವೃದ್ಧಿ ಉಂಟಾಗುವುದರ ಜೊತೆಗೆ ಉದ್ಯೋಗ ವ್ಯಾಪಾರದಲ್ಲಿ ವಿಶೇಷ ಪ್ರಗತಿ ಕಂಡುಬರಲಿದೆ. ಹಾಗಾದರೆ ಬನ್ನಿ, ಇಲ್ಲಿ ಮೇಷರಾಶಿಯಲ್ಲಿ ಶುಕ್ರದೇವನ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೇಷರಾಶಿಗೆ ಶುಕ್ರನ ಪ್ರವೇಶದಿಂದ ಧನು ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೆಸೆ ಪ್ರಾರಂಭಗೊಳ್ಳಲಿದೆ ಎಂದು ಹೇಳಲಾಗಿದೆ. ಶುಕ್ರದೇವನ ಸದೃಢ ಗೋಚರವು ಇಲ್ಲಿ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀಡುತ್ತದೆ. ಆಸ್ತಿ ಅಥವಾ ಹೊಸ ಕಾರು ಖರೀದಿಸುವ ಯೋಗವಿದೆ. ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಸಹ ಕೊನೆಗೊಳ್ಳಬಹುದು. ನೀವು ಅದರಿಂದ ಪ್ರಯೋಜನ ಪಡೆಯುವ ನಿರೀಕ್ಷೆಯಿದೆ. ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಉತ್ತಮ ಸಮಯವಿದಾಗಿ ಸಾಬೀತಾಗಲಿದೆ. ಅಲ್ಲದೆ ಇಲ್ಲಿ ಧನು ರಾಶಿಯ ಉದ್ಯೋಗಿಗಳಿಗೆ ಒಳ್ಳೆಯ ದಿನಗಳು ಬರಬಹುದು. ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿಯೂ ಇಚ್ಛಿತ ಪ್ರಗತಿಯ ಸಾಧ್ಯತೆ ಇದೆ. ಇಲ್ಲಿ ವಿದೇಶದಲ್ಲಿ ವಾಸಿಸುವ ನಿಮ್ಮ ಕನಸು ನನಸಾಗಬಹುದು. ವಿಶೇಷವಾಗಿ ಇಲ್ಲಿ ಈ ಅವಧಿಯಲ್ಲಿ ಧನು ರಾಶಿಯ ಜಾತಕದವರ ಪ್ರೇಮ ವಿವಾಹಕ್ಕೆ ಸಮಯ ಸೂಕ್ತವಾಗಿ ಸಾಬೀತಾಗಲಿದೆ. ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸುವವರು ಮುಂದುವರೆಯಬಹುದಾಗಿದೆ. ಮೇಷರಾಶಿಯ ಶುಕ್ರದೇವನ ಗೋಚರ ಖಂಡಿತ ನಿಮಗೆ ಯಶಸ್ಸು ಮತ್ತು ಖ್ಯಾತಿಯನ್ನು ತರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳನ್ನು ಗೌರವಿಸಲಾಗುತ್ತದೆ. ಸಮಯವು ಅನುಕೂಲಕರವಾಗಿದೆ. ಪೂಜೆಯಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿ ಪಡೆಯಬಹುದು. ಇಲ್ಲಿ ಶುಕ್ರದೇವನ ಸದೃಢ ಗೋಚರದಿಂದಾಗಿ ನೀವು ಯಶಸ್ಸನ್ನು ಪಡೆಯುವ ಸಾಧ್ಯತೆಯಿದೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಗಳಿಸುವಿರಿ. ಧನು ರಾಶಿಯ ನಿರುದ್ಯೋಗಿಗಳಿಗೆ ಕೆಲಸ ಸಿಗಲಿದೆ. ವೃತ್ತಿ ಜೀವನದಲ್ಲಿ ಹೆಚ್ಚು ಪ್ರಖರವಾಗಿ ನೀವು ಮಿಂಚಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನೀವು ಆರ್ಥಿಕ ಪ್ರಗತಿ ಕಾಣುವಿರಿ. ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ. ಶುಕ್ರನ ಶುಭ ಪ್ರಭಾವದಿಂದಾಗಿ ಮದುವೆ ನಿಶ್ಚಯವಾಗಬಹುದಾಗಿದೆ. ಅಂದರೆ ಇಲ್ಲಿ ಅವಿವಾಹಿತ ಜಾತಕದವರ ವಿವಾಹ ನಿಶ್ಚಯವಾಗಬಹುದಾಗಿದೆ. ಪ್ರೇಮದ ಕಾರಕನಾಗಿರುವ ಶುಕ್ರದೇವನ ಸದೃಢ ಗೋಚರ ನಿಮಗೆ ಸಮುದಾಯದಲ್ಲಿ ಉತ್ತಮ ಗೌರವ ಮತ್ತು ಮನ್ನಣೆ ದೊರಕಿಸಿಕೊಡಲಿದೆ. ಇಲ್ಲಿಂದ ನಿಮ್ಮ ಒಳ್ಳೆಯ ದಿನಗಳು ಶುರುವಾಗಿವೆ ಎನ್ನಬಹುದು. ಬಹುನಿರೀಕ್ಷಿತ ಕಾರ್ಯಗಳು ಸಹ ಒಂದೊಂದಾಗಿ ಪೂರ್ಣಗೊಳ್ಳಲಿವೆ. ಹೀಗಾಗಿ ಇಲ್ಲಿ ಸಹಜವಾಗಿಯೇ ಆರ್ಥಿಕ ಲಾಭ ನಿಮ್ಮದಾಗಿರಲಿದೆ. ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಮೇಷ ರಾಶಿಯ ಗೋಚರವು ಧನು ರಾಶಿಯ ಜಾತಕದವರ ಪಾಲಿಗೆ ಉಪಯುಕ್ತವಾಗಿ ಸಾಬೀತಾಗಲಿದೆ. ವೀಕ್ಷಕರೇ, ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಓಂ ಶುಕ್ರದೇವಾಯ ನಮಃ ಎಂದು ಕಮೆಂಟ್ ಕೂಡ ಮಾಡಿ.